ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇಕಾಗಿರುವಂತಹ ಮಾಹಿತಿ ಅದರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಹೋಗೋಣ. ನೋಡಿ, ಸಾಕಷ್ಟು ಜನ SNQ ಕೋಟಾ ಬಗ್ಗೆ ಕೇಳ್ತಾ ಇದ್ರು, ಮತ್ತೆ ಹಾಗೆ ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರು. ನೋಡಿ, ನಿಮಗೆ ಏನಾದರೂ ನೀವು ಅಪ್ಲಿಕೇಶನ್ ಅಲ್ಲಿ ಈಗ ನೀವು ಕನ್ನಡ ಮೀಡಿಯಂ ಎಲಿಜಿಬಲ್ ಇದ್ದು, ರೂರಲ್ ಕೋಟಾಕ್ಕೆ ಎಲಿಜಿಬಲ್ ಇದ್ದು, ಹೈದರಾಬಾದ್ ಕರ್ನಾಟಕ ಈ ತರ ಏನೇನೇನು ಒಂದು ರಿಸರ್ವೇಷನ್ಸ್ ಇದಾವೆ ಅವೆಲ್ಲಕ್ಕೂ ನೀವು ಎಲಿಜಿಬಲ್ ಇದ್ದು, ನೀವು ಸ್ಪೆಷಲ್ ಕ್ಯಾಟಗರಿ ಇತ್ತು ಅಂದ್ರೆ PW ಅದರಲ್ಲಿ ಕೂಡ ನೀವು ಎಲಿಜಿಬಲ್ ಇದ್ದು ನೋ ಅಂತ ಬರ್ತಿತ್ತು ಅಂದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ಒರಿಜಿನಲ್ ಆಯ್ತು ಜೆರಾಕ್ಸ್ ಆಯ್ತು, ಒಟ್ಟ ನೀವು ರಿಯಲ್ ಆಗಿ ಅದಕ್ಕೆ ಎಲಿಜಿಬಲ್ ಇದ್ರೆ ನೀವು 100% ಅನ್ನು ಇವನ್ನ ಸಾಲ್ವ್ ಅಂದ್ರೆ 100% ಆಗುತ್ತೆ. ಗೊತ್ತಾ, ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ತೊಂದರೆನೇ ಆಗಿದಾವೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅವ್ರಿಗೆ ಆ ಒಂದು ಕ್ಯಾಟಗರಿ ರಿಸರ್ವೇಷನ್ ಸಿಗ್ಬೇಕಾಗಿತ್ತು, ಆದ್ರೂ ಸಿಕ್ಕಿಲ್ಲ. ಈ ತರ ತೊಂದರೆ ಇರೋರಿಗೆ ನಮ್ಮ ಕೇದವರು ಈಗ ಆದಷ್ಟು ಬೇಗನೆ ಒಂದು ಡೇಟ್ ಅನ್ನು ಕೊಡ್ತಾರೆ. ಆ ಡೇಟ್ಗೆ ನೀವು ಡೈರೆಕ್ಟ್ ಕೆ ವಿಸಿಟ್ ಮಾಡ್ಬೇಕು. ನೀವು ಅಂದ್ರೆ ಕೆ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಬೆಂಗಳೂರಲ್ಲಿ ಆ ಡಾಕ್ಯುಮೆಂಟ್ಸ್ ಮೇಲೆ ಒಂದ್ಸರಿ ವೆರಿಫೈ ಮಾಡ್ಕೊಂಡು ನೀವು ಆ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮಗೆ ಈ ಡೌಟ್ಸ್ ಕ್ಲಿಯರ್ ಆಯ್ತು. ಓಕೆ, ಮತ್ತೆ ನೆಕ್ಸ್ಟ್ SNQ ಕೋಟಾ ಎಲ್ಲರಿಗೂ ಎಸ್ ಅಂತ ಬಂದಿದೆ. ನೋಡಿ, SNQ ಕೋಟಾ ಅನ್ನೋದು ಇದು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾಕಂದ್ರೆ SNQ ಕೋಟಾ ತುಂಬಾನೇ ಲಕ್ಕಿ ಸ್ಟೂಡೆಂಟ್ಸ್ ಅಂತ ಅಂದ್ರೆ ಬರುತ್ತೆ. ಈಗ ಎಸ್ ಅಂತ ಇದೆಯಲ್ಲ, ನನಗೆ SNQ ಕೋಟಾದಲ್ಲ ಸೀಟು ಸಿಕ್ಕಿದ್ಯಾ ಅಂತ ಕೇಳ್ತಿದ್ರೆ, ನೋಡಿ SNQ ಕೋಟಾ ಅನ್ನೋದು ಜಸ್ಟ್ ಎಲಿಜಿಬಲ್ ಇದೀರಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ SNQ ಕೋಟಾದಲ್ಲಿ ಎಲ್ಲರೂ ಎಲಿಜಿಬಲ್ ಇದ್ದಾರೆ. ಅಂದ್ರೆ ನಿಮ್ಗೆ ಏನಾದ್ರು ಇನ್ಕಮ್ ಇಲ್ಲಿ ನೋಡಿ, ಇನ್ಕಮ್ ಬಂದ್ಬಿಟ್ಟು 60,000 ಇದೆಯಲ್ಲ, ಅಲ್ಲಿ ಏನಾದ್ರು ನಿಮ್ದು 8 lakh ಲೋ ಯಾರ್ಯಾರು ಸ್ಟೂಡೆಂಟ್ಸ್ ಅಂಡರ್ ಬರ್ತೀರಾ ಅಂದ್ರೆ 8 ಲಕ್ಷದ ಕೆಳಗಡೆ ಇರೋರು ಎಲ್ಲ ಒಂದು ಸ್ಟೂಡೆಂಟ್ಸ್ SNQ ಕೋಟಾಗಾದ್ರೆ ಎಲಿಜಿಬಲ್ ಇರ್ತೀರಾ. ಓಕೆನಾ. ಎರಡನೇದು ಬಂದ್ಬಿಟ್ಟು ನೀವು SNQ ಕೋಟಾಗೆ ಎಲಿಜಿಬಲ್ ಇದೆ ಅಂತ ತಕ್ಷಣ ನಿಮಗೆ SNQ ಕೋಟಾ ಸೀಟ್ ಸಿಗಲ್ಲ. ಯಾಕಂದ್ರೆ ನೀವು ಅದಕ್ಕೆ ಎಲಿಜಿಬಲ್ ಇದೀರ ಅಷ್ಟೇ. ಯಾವುದೇ ಒಂದು ಸ್ಟೂಡೆಂಟ್ಸ್ ಇದು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತೆ ಯಾವ್ದಾದ್ರು ಒಂದು ಕೋರ್ಸ್ಗೆ ಆಗುತ್ತೆ ಅಪ್ಲೈ ಮಾಡಿದ್ರೆ. ಇಲ್ಲ, ಇಂಜಿನಿಯರ್ಲಿ ಯಾವುದೇ ಒಂದು ಕೋರ್ಸ್ ಆಗಲಿ, ಈಗ ಎಕ್ಸಾಂಪಲ್ ನೀವು ಮೆಕ್ಯಾನಿಕಲ್, ಸಿವಿಲ್, IAS, ADS, AML, ಸೈಬರ್ ಸೆಕ್ಯೂರಿಟಿ ಎಲ್ಲ ಒಂದು ಕೋರ್ಸಸ್ಗಾದ್ರೆ ಇದೊಂದು ಅಪ್ಲೈ ಆಗುತ್ತೆ. ಓಕೆ, ಈಗ ಅದ್ರ ಕೋರ್ಸಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಇದ್ರ ಬಗ್ಗೆ ಯಾವ ತರ ತಗೊಳ್ಳೋದು ಅಂದ್ರೆ ನಿಮ್ಗೆ SNQ ಕೋಟಾ ಬಗ್ಗೆ ಫುಲ್ ಡೀಟೇಲ್ ಆಗಿ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಬಟ್ ನೀವು ಅದನ್ನ ಹೋಗಿ ಚೆಕ್ಔಟ್ ಮಾಡ್ಬೇಕಂದ್ರೆ ಜಸ್ಟ್ ನಿಮ್ಗೆ ಏನಾದ್ರು 8 lakh ಬಿಲೋ ಇದ್ರೆ ಫಸ್ಟ್ ಆ ಕ್ರೈಟೇರಿಯಾದಲ್ಲಿ ನಿಮ್ಗೆ ಪಾಸ್ ಆಗಿದ್ರೆ ನೀವು SNQ ಕೋಟಾ ಅಂಡರಲ್ಲಿ ಸೀಟ್ ಸಿಗುವಂತ ತುಂಬಾ ಸಾಧ್ಯತೆ ಇರುತ್ತೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಅಲ್ಲಿ ಎಲಿಜಿಬಲ್ ಇರ್ತೀರಾ. ಆಮೇಲೆ ನೀವು ಕಾಲೇಜಸ್ ನ ಲೀಸ್ಟ್ ಮಾಡ್ತಿರಲ್ವ, ಅವಾಗ ನಿಮ್ಮ ರ್ಯಾಂಕಿಗಿಂತ ಅಂದ್ರೆ ನೀವು ಒಂದು ಆ ಕಾಲೇಜಸ್ ಅಲ್ಲಿ ನೀವು ಈಗ ಆಲ್ರೆಡಿ ಒಂದು ಲೀಸ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ಕಾಲೇಜಲ್ಲಿ ನಿಮ್ಗೆ ಎಲ್ಲರಿಗಿಂತ ರ್ಯಾಂಕ್ ಚೆನ್ನಾಗಿರ್ಬೇಕು. ಮತ್ತೆ ನಿಮ್ಮ ರ್ಯಾಂಕ್ ಚೆನ್ನಾಗಿಲ್ಲ ನಿಮ್ದು ನೋಡಿ, ಎಕ್ಸಾಂಪಲ್ ಈಗ ನಾನು ಇನ್ನೊಂದ್ಸರಿ ಚಿಕ್ಕದ ಎಕ್ಸಾಂಪಲ್ ಕೊಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಎಕ್ಸಾಂಪಲ್ ಈಗ ಒಂದು ನಿಮ್ದು 5K ರ್ಯಾಂಕ್ ಇದೆ, ನಿಮ್ಗೆ ಕಾಲೇಜಸ್ ಬಂದ್ಬಿಟ್ಟು 10K ರ್ಯಾಂಕ್ ಅಲ್ಲಿ ಸೀಟ್ ಸಿಗಿದೆ ಅಂದ್ರೆ ಅದು ಕಟ್ ಆಫ್ ಹೋದ ವರ್ಷ 10K ಇತ್ತು. ಆ ಕಾಲೇಜಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಆಡ್ ಮಾಡ್ಬಿಟ್ಟಿದ್ರೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ರೆ 100% 100 ನಿಮ್ಗೆ ಆ ಕಾಲೇಜಸ್ ಆದ್ರೆ SNQ ಕೋಟಾ ಸಿಗುತ್ತೆ. ಎಕ್ಸಾಂಪಲ್ ಒಂದು ಕಾಲೇಜಸ್ ಅಲ್ಲಿ 100 ಸೀಟ್ ಇದ್ರೆ ಅದ್ರಲ್ಲಿ 5% SNQ ಕೋಟಾಗೆ ಕೊಡಬೇಕು. ಅರ್ಥ ಆಯ್ತಾ? ಏನು 45% ಅಂದ್ರೆ ಕೇತ್ರು ಹೋಗುತ್ತೆ, ಅದರಲ್ಲಿ ಅದನ್ನ 100 ಸೀಟ್ಸ್ ಕನ್ಸಿಡರ್ ಮಾಡಿಕೊಳ್ಳಿ. ಈಗ ಒಂದು ಕಾಲೇಜಸ್ ಅಲ್ಲಿ 100 ಸೀಟ್ ಇದಾವೆ, ಅದು ಯಾವ್ದೋ ಒಂದು ಕೋರ್ಸ್ ಆಗಲಿ, ಆ ಒಂದು ಕೋರ್ಸ್ ಅಲ್ಲಿ 100 ಸೀಟ್ ಇದ್ರೆ ಅದರಲ್ಲಿ 5% SNQ ಕೋಟಾ ಸಿಗಬೇಕು. ಅಂದ್ರೆ 5 ಸ್ಟೂಡೆಂಟ್ಸ್ಗೆ ನಿಮಗೆ ಅದರಲ್ಲಿ SNQ ಕೋಟಾ 100% ಸಿಗಬೇಕು. ಆ 5% ಅಂದ್ರೆ ಯಾರು ಅಂದ್ರೆ ಈ ಫಸ್ಟ್ 8 lakh ಬಿಲೋ ಇದೆ ಅಂತ ಚೆಕ್ ಮಾಡುತ್ತೆ ಅಲ್ಗೋರಿದಮ್. ನೀವು ಇದಕ್ಕೆ ಇಷ್ಟ ಎಲ್ಲಾದ್ರೂ ಅಪ್ಲೈ ಮಾಡ್ಬೇಕಾ? ಖಂಡಿತ ನೋ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಅಪ್ಲೈ ಮಾಡಂತಿಲ್ಲ. ಜಸ್ಟ್ ನೀವು ನಾರ್ಮಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ಆಟೋಮೆಟಿಕ್ಲಿ ನಿಮ್ಗೆ ಏನಾಗುತ್ತೆ, ನಮ್ಮ ಕೈದಲ್ಲಿರುವಂತಹ ಸಾಫ್ಟ್ವೇರ್ ರೆಕಗ್ನೈಸ್ ಮಾಡುತ್ತೆ ಈ ಕಾಲೇಜಸ್ ಅಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೆ, ಆ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಯಾರ್ದು ತುಂಬಾ ರ್ಯಾಂಕ್ ಚೆನ್ನಾಗಿದೆ ಮೊದಲನೇದು ರ್ಯಾಂಕ್ ಚೆಕ್ ಮಾಡುತ್ತೆ. ರ್ಯಾಂಕ್ ಎಲ್ಲರಿಗಿಂತ ಇವ್ರದ್ದು ಕಡಿಮೆ ಇದೆ, ಓಕೆ ರ್ಯಾಂಕ್ ಚೆಕ್ ಆಯ್ತು. ನೆಕ್ಸ್ಟ್ ಅವ್ರದ್ದು 8 lakh ಬಿಲೋ ಇದೆಯಲ್ಲ ಅಂತ ಅದನ್ನು ಕೂಡ ಚೆಕ್ ಮಾಡುತ್ತೆ. ಅಂದ್ರೆ ನಿಮ್ದು 8 lakh ಗಿಂತ ಇನ್ಕಮ್ ಕಡಿಮೆ ಇದೆ ಅಂದ್ರೆ 8 ಲಕ್ಷದಿಂದ ಒಳಗಡೆ ಇರಬೇಕು ನಿಮ್ಮ ಇನ್ಕಮ್. ಆಯ್ತು, ಒಂದು 8 ಲಕ್ಷ ಅಂದ್ರೆ 8 ಲಕ್ಷದ ಒಳಗಡೆ ಇನ್ಕಮ್ ಇದೆ. ಮತ್ತೆ ಇದು ಏನಪ್ಪಾ, ಈ ಒಂದು ರ್ಯಾಂಕ್ ಕೂಡ ಚೆನ್ನಾಗಿದೆ ಅಂದ್ರೆ ಅಷ್ಟು ಜನದಲ್ಲಿ 100 ಜನ ಅಡ್ಮಿಷನ್ ಆಗಿದ್ರೆ ಅಷ್ಟು ಜನದಲ್ಲಿ 5 ಜನದ ಒಳಗಡೆ ನಿಮ್ಮ ಒಂದು ನೇಮ್ ಬರಬೇಕು. ಓಕೆ, ಇಷ್ಟು ಇತ್ತು ಅಂದ್ರೆ ಆಟೋಮೆಟಿಕ್ಲಿ ನಿಮಗೆ SNQ ಕೋಟಾ ಸಿಕ್ಬಿಡುತ್ತೆ. ಇದು ಏನು ಫಸ್ಟ್ ರೌಂಡ್ ಅಲ್ಲೇ ಸಿಗುತ್ತೆ, ಸೆಕೆಂಡ್ ರೌಂಡ್ ಸಿಗುತ್ತೆ ಇಲ್ಲ. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಜನಕ್ಕೆ ಅಪ್ಗ್ರೇಡ್ ಆಗುತ್ತೆ. ಅಂದ್ರೆ ಈಗ ಚೆನ್ನಾಗಿರೋ ಸ್ಟೂಡೆಂಟ್ಸ್ ಆ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಇನ್ನೂ ಚೆನ್ನಾಗಿರೋ ಕಾಲೇಜ್ ಹೋಗ್ತಾನೆ, ಅವಾಗ ಆ ಪ್ಲೇಸ್ಗೆ ನೀವು ರೀಪ್ಲೇಸ್ ಆಗ್ಬೋದು. ಈ ತರ SNQ ಕೋಟಾ 3 ರೌಂಡ್ಸ್ ಅಲ್ಲಿ ಯಾವಾಗ ಬರ್ಬೋದು. ಆಮೇಲೆ ಈ ವರ್ಷ 3 ರೌಂಡ್ಸ್ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳಿದ್ರೆ, ಯಾಕಂದ್ರೆ ನಿನ್ನೆ ನಮಗೆ ಸ್ವಲ್ಪ ಅಪ್ಡೇಟ್ ಬಂತು. ಈ ವರ್ಷ ಯಾವುದೇ ಕಾರಣಕ್ಕೂ 3 ರೌಂಡ್ಸ್ ಇರೋದಿಲ್ಲ, ಅನ್ಲಿಮಿಟೆಡ್ ರೌಂಡ್ಸ್ ಅಂದ್ರೆ ಇಷ್ಟೇ ರೌಂಡ್ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಅಂದ್ರೆ ಮಿನಿಮಮ್ 3 ರೌಂಡ್ಸ್ ನಡೆಯುತ್ತೆ. 100% 3 ರೌಂಡ್ಸ್ ಅದ್ರ ಇದ್ದೇ ಇರುತ್ತೆ. ಅದ್ರ ಮೇಲೆ ಏನೋ ಸೀಟ್ಸ್ ಉಳಿದಿತ್ತು ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ರೌಂಡ್ಸ್ ಅದ ನಡೀತದೆ. ಅಂದ್ರೆ ಆ ಸೀಟ್ ಫಿಲ್ ಆಗೋವರೆಗೂ ಆದ್ರೂ ನಿಮಗೆ ಕೇತ್ರು ಎಷ್ಟು ಸೀಟ್ಸ್ ಇದೆ ಅದ್ರ ಫುಲ್ 100% ಫುಲ್ ಸೀಟ್ ಕೇತ್ರು ಅಡ್ಮಿಷನ್ ಆಗಲೇಬೇಕು ಈ ವರ್ಷ. ಆಯ್ತಾ, ಆ ತರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಮ್ಯಾನೇಜ್ಮೆಂಟ್ಗೆ ಆ ತರ ಹೋಗುವಂತ ಅವಶ್ಯಕತೆ ಇಲ್ಲ. ಎಷ್ಟು ಸೀಟ್ಸ್ ಇದಾವೆ ಕೇದ್ರಲ್ಲಿ ಅಷ್ಟು ಸೀಟ್ಸ್ ನೀವು ನಿಮ್ಮ ಕೇತ್ರು ಆಗುತ್ತೆ. ಓಕೆ, ಇದರಿಂದ ಸ್ವಲ್ಪ ಮಾಹಿತಿ ಸಿಕ್ತು ಅನ್ಸುತ್ತೆ. SNQ ಕೋಟಾ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಅದ್ರ ಕೇಳ್ತಿದ್ರು, ಎಸ್ ಅದಿದೆ ಮತ್ತೆ ಯಾವ ತರ ಎಲಿಜಿಬಲ್, ಮತ್ತೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ನೆಕ್ಸ್ಟ್ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಅದ್ರ